ಇನ್ನು ಎಲ್ಲೆಂದರಲ್ಲಿ ಕಸ ಬಿಸಾಡ್ತಿದ್ದಂತಹ ಆಸ್ಪತ್ರೆಗೆ ತರಾಟೆಗೆ ತೆಗೆದುಕೊಂಡಿರುವಂತಹ ಘಟನೆ ನಡೆದಿದೆ. ಈ ಕಸವನ್ನ ಆಸ್ಪತ್ರೆ ಮುಂದೆನೇ ಹೋಗಿ ಪಾಲಿಕೆ ಸಿಬ್ಬಂದಿ ಸುರಿದಿದ್ದಾರೆ. ಖಾಸಗಿ ಆಸ್ಪತ್ರೆ ಮುಂದೆ ಕಸ ಸುರಿದಂತಹ ಪಾಲಿಕೆ ಸಿಬ್ಬಂದಿ, ಬಳ್ಳಾರಿ ಪಾಲಿಕೆಯ ಕ್ರಮಕ್ಕೆ ಬೆಚ್ಚಬಿದ್ದ ಆಸ್ಪತ್ರೆಯ ಸಿಬ್ಬಂದಿ. ಇನ್ನು ಪದ್ಮಾವತಿ ಕಿಡ್ನಿ ಕೇರ್ ಸೆಂಟರ್, ದ್ವಾರಕಾ ಆಸ್ಪತ್ರೆ ಮುಂದೆ ಕಸವನ್ನ ಸುರಿದಿದ್ದಾರೆ ಪಾಲಿಕೆ ಸಿಬ್ಬಂದಿ. ಎರಡು ಬಾರಿ ನೋಟಿಸ್ ಕೊಟ್ಟರೂ ಸಹ ಈ ಆಸ್ಪತ್ರೆ ಸಿಬ್ಬಂದಿ ಎಚ್ಚೆತ್ತುಕೊಂಡಿಲ್ಲ. ದಂಡ ಹಾಕಿದ್ರೂ ಸರಿಯಾಗಿ ಕಟ್ಟದೆ ಉಡಾಫೆ ಉತ್ತರವನ್ನ ಕೊಡ್ತಿದ್ರಂತೆ. ಹೀಗಾಗಿ ಇಂದು ಆಸ್ಪತ್ರೆ ಎದುರು ಕಸ ತಂದು ಪಾಲಿಕೆ ಸಿಬ್ಬಂದಿಯೇ ಸುರಿದಿದ್ದಾರೆ. ಈ ಮೂಲಕ ಅವರಿಗೆ ಎಚ್ಚರಿಕೆಯ ಗಂಟೆಯನ್ನ ಬಾರಿಸಲಾಗಿದೆ. ಖಾಸಗಿ ಆಸ್ಪತ್ರೆ ಮುಂದೆ ಕಸವನ್ನ ಪಾಲಿಕೆ ಸಿಬ್ಬಂದಿ ಹೋಗಿ ಸುರಿದಿರೋದು. ಯಾಕಂದ್ರೆ ಆಸ್ಪತ್ರೆ ಸಿಬ್ಬಂದಿಗೆ ನೋಟಿಸ್ ಕೊಟ್ಟರು, ಕಸ ಎಲ್ಲಂದ್ರಲ್ಲಿ ಹಾಕಬೇಡಿ, ಅದರಲ್ಲೂ ಎಸ್ಪೆಷಲಿ ಈ ಆಸ್ಪತ್ರೆ ತ್ಯಾಜ್ಯಗಳಿರುತ್ತಲ್ಲ ಅದು ಬೈಫರ್ಕೇಶನ್ ಮಾಡಲೇಬೇಕಾಗತ್ತೆ. ಬಟ್ ಅವರು ಎಲ್ಲಂದ್ರಲ್ಲಿ ಕಸವನ್ನ ಹಾಕ್ತಾ ಇದ್ರು ಈ ಖಾಸಗಿ ಆಸ್ಪತ್ರೆಗಳು. ಇದರಿಂದ ಅವರಿಗೆ ನೋಟಿಸ್ ಅನ್ನ ಕೊಟ್ಟರು, ಅದಕ್ಕೆ ಕರೆಕ್ಟಾಗಿ ಅವರು ಫೈನ್ ಅನ್ನ ಕಟ್ತಾ ಇರಲಿಲ್ಲ, ಜೊತೆಗೆ ಪ್ರಾಪರ್ ಆದಂತಹ ಆನ್ಸರ್ ಅನ್ನ ಕೊಡ್ತಾ ಇರಲಿಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಮರೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅಮರೇಶ್, ಈ ಆಸ್ಪತ್ರೆಯವರು ಎಲ್ಲಂದ್ರಲ್ಲಿ ಕಸ ಅಂದ್ರೆ ಎಲ್ಲೆಲ್ಲಿ ಹಾಕ್ತಾ ಇದ್ರು, ಮತ್ತೆ ಪಾಲಿಕೆ ಸಿಬ್ಬಂದಿ ನೋಟಿಸ್ ಕೊಟ್ಟರು, ಇವ್ರು ಏನ್ ರಿಪ್ಲೈ ಅನ್ನ ಕಳಿಸಿದ್ರಂತೆ, ಈಗ ಏನ್ ಫೈನ್ ಹಾಕಿದ್ದಾರೆ, ಇದರಿಂದ ಆಸ್ಪತ್ರೆ ಸಿಬ್ಬಂದಿ ಏನ್ ರಿಯಾಕ್ಷನ್ ಕೊಟ್ಟಿದ್ದಾರೆ? ಅರ್ಪಿತಾ, ಖಾಸಗಿ ಆಸ್ಪತ್ರೆಯವರು ಅಂದ್ರೆ ಬಳ್ಳಾರಿ ನಗರದ ಪಾರ್ವತಿ ನಗರದಲ್ಲಿರ್ತಕ್ಕಂಥ ಪದ್ಮಾವತಿ ಕಿಡ್ನಿ ಕೇರ್, ಅದ್ರ ಜೊತೆಗೆ ಮೋಕ ರಸ್ತೆ ದ್ವಾರಕಾ ಆಸ್ಪತ್ರೆ ಏನಿತ್ತು, ಎಲ್ಲೆಂದ್ರಲ್ಲಿ ಕಸಗಳನ್ನ ಅಂದ್ರೆ ತ್ಯಾಜ್ಯವನ್ನ ಸುರಿತಾ ಇದ್ರು. ಒಂದಿಷ್ಟು ಮೆಡಿಕಲ್ ವೇಸ್ಟೇಜ್ ಏನ್ ಬರ್ತಾ ಇತ್ತು ಅದನ್ನ ಎಲ್ಲೆಂದ್ರಲ್ಲಿ ಅದ್ವಾ ಸುರಿತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಪಾಲಿಕೆಯಿಂದ ಸಾಕಷ್ಟು ಬಾರಿ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿತ್ತು. ಅದ್ರ ಜೊತೆಗೆ ಒಂದಿಷ್ಟು ದಂಡವನ್ನ ಕೂಡ ಹಾಕಲಾಗಿತ್ತು. ಆದ್ರೆ ದಂಡ ಕಟ್ಟದೆ ಉಡಾಫೆಯನ್ನ ಮಾತನಾಡ್ತಿದ್ರು. ಮತ್ತೊಂದ್ ಕಡೆಗೆ ಎಷ್ಟೇ ಬಾರಿ ಎಚ್ಚರಿಸಿದ್ರು ಕೂಡ ಎಲ್ಲಿ ಮಹಾನಗರ ಪಾಲಿಕೆಯಿಂದ ಕಸವನ್ನ ಹಾಕ್ಲಿಕ್ಕೆ ಒಂದು ಅವಕಾಶ ಇರ್ತದೋ ಪ್ರತಿದಿನ ಕೂಡ ಕಸ ವಿಲೇವಾರಿಗೆ ವೆಹಿಕಲ್ ಬರುತ್ತೆ, ಒಂದು ವೆಹಿಕಲ್ ಅಲ್ಲಿ ಹಾಕ್ಬೇಕಾಗಿತ್ತು. ಆದ್ರೆ ಅದೆಲ್ಲವನ್ನ ಮರೆತು ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲೆಂದ್ರಲ್ಲಿ ಬೇಕಾಬಿಟ್ಟಿಯಾಗಿ ಕಸವನ್ನ ಎಸೆತಾ ಇದ್ರು. ಹೀಗಾಗಿ ಪಾಲಿಕೆ ಸಿಬ್ಬಂದಿಗಳು ಆ ಒಂದು ಖಾಸಗಿ ಆಸ್ಪತ್ರೆಗಳಿಗೆ ಬುದ್ಧಿ ಕಲಿಸೋದಕ್ಕೋಸ್ಕರ ಆಸ್ಪತ್ರೆ ಮುಂಭಾಗದಲ್ಲೇನೆ ಸ್ಥಾನದಲ್ಲಿ ಕಸವನ್ನು ತಂದು ಸುರಿದಿರುವಂತದ್ದು. ಇದಾದ್ಮೇಲೆ ಮತ್ತೆ ಮುಂದೆ ಈ ರೀತಿ ಏನಾದ್ರು ಮಾಡಿದ್ರೆ ಮತ್ತೆ ಬೇರೆ ರೀತಿಯ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಬಳ್ಳಾರಿಯಲ್ಲಿ ಮಹಾನಗರ ಪಾಲಿಕೆಯಿಂದ ಈ ರೀತಿಯ ಕ್ರಮ ಕೈಗೊಂಡಿರೋದ್ರಿಂದ ಬಹುತೇಕ ಖಾಸಗಿ ಆಸ್ಪತ್ರೆಗಳು ಎಲ್ಲೆಲ್ಲಿ ತ್ಯಾಜ್ಯವನ್ನ ಸುರಿತಿದ್ರೆ ಅವ್ರಿಗೊಂದು ಎಚ್ಚರಿಕೆ ಗಂಟೆ ಅಂತ ಆಗಿತ್ತು. ಮತ್ತೊಂದು ಕಡೆಗೆ ಈ ರೀತಿ ಮುಂದೆ ಯಾವತ್ತೂ ಕೂಡ ಕಸ ಎಲ್ಲೆಂದ್ರಲ್ಲಿ ಸುರಿಬಾರ್ದು ಅನ್ನುವಂತ ರೀತಿಯಲ್ಲಿ ಪಾಲಿಕೆಯಿಂದ ಇದೀಗ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಅರ್ಪಿತಾ, ಧನ್ಯವಾದ ಅಮರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.